ಪತಿ ಅಂದರೆ ರಾಜ. ನೀವು ಈ ಮನೆ ರಾಜ. ನಾನು ನಿಮ್ಮ ಸೇವಕಿ ಆಗಿದ್ದೀನಿ. ನೀವು ನನ್ನ ಯೋಗಕ್ಷೇಮ, ನಾನು ಒಳ್ಳೇದನ್ನು ಬಯಸೋ ರಾಜ. ಅಂದರೆ ನನಗೆ ನೀವು ಪತಿದೇವ್ರೇ ಅಲ್ವಾ ಯಜಮಾನ್ರೆ? ಅಬ್ಬಬ್ಬಬ್ಬಬ್ಬ ನೈನಿ, ಪಾಯಿಂಟು ಸರಿಯಾದ ಪಾಯಿಂಟ್ ಹಾಕ್ದೆ. ಎಲ್ಲರ ಬಾಯಿನ ಮುಚ್ಚಿಸ್ಬಿಟ್ಟೆ. ನೀನ್ ಲಾಜಿಕ್ ಆಗಿರೋ ಪಾಯಿಂಟ್ ಅನ್ನು ಹಾಕಿ ಕೆಲವ್ರಿಗಂತೂ ತಲೆ ತಿರ್ಗೋ ಹಾಗೆ ಮಾಡ್ಬಿಟ್ಟಿದ್ಯಾ. ಹ್ಯಾಟ್ಸ್ ಆಫ್ ನೈನಿ. ಏನು ರಾಜ ಸೇವಕ ಅಂತ ಒಗಟಾಗಿ ಮಾತಾಡ್ತಾ ಇದ್ಯಾ? ಹಚ್ಚಿದ್ದು ಕೇವಲ ಕುಂಕುಮ, ಅಷ್ಟಕ್ಕೆ ಏನೋ ವೀರ ತಿಲಕ ಇಟ್ಟ ಹಾಗೆ ಯುದ್ಧಕ್ಕೆ ಹೋಗೋ ವೀರ ವನಿತೆ ತರ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಲ್ಲ. ಹೌದು, ಯುದ್ಧ ಅಂತಾನೆ ಅನ್ಕೊಂಡಿದ್ದೀನಿ. ಯುದ್ಧನ ಗೆಲ್ಲಕ್ಕೋಸ್ಕರ ಯಜಮಾನ್ರು ಸ್ವತಃ ನನಗೆ ವೀರ ತಿಲಕ ಹಚ್ಚಿದ್ದಾರೆ ಅನ್ಕೋತಾ ಇದ್ದೀನಿ. ಹಾ, ಅಬ್ಬಬ್ಬಬ್ಬಬ್ಬ ಮತ್ತೆ ಸಖತ್ತಾಗಿತ್ತು ನೈನಿ. ಪಂಚ್ ಮೇಲ್ ಪಂಚ್ ಹೊಡಿತಿದ್ಯಾ ನೀನು. ಯಜಮಾನ್ರೆ, ನೀವು ಕುಂಕುಮ ಹಚ್ಚಿದ್ದು ನಂಗೆ ಸಂತೋಷ ಆಯಿತು. ಯಾಕೆ ನನ್ನ ಪತಿದೇವ ಇನ್ನೂ ಬಂದಿಲ್ಲ? ಬರ್ತಿದ್ದಾರೆ. ಹೋಗಿ ಸೊಳ್ಳೆ ಬ್ಯಾಟ್ ತಗೊಂಡ್ ಬಾ. ಸೊಳ್ಳೆ ಬ್ಯಾಟ್ ಯಾಕ್ರಿ? ಸೊಳ್ಳೆಗಳನ್ನ ಸಾಯಿಸೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದೆಯಲ್ಲ. ನನ್ ಕರ್ಮ. ನಮ್ಮ ಅಕ್ಕ ನಿಮ್ಮ ಅಣ್ಣನ್ನ ಶ್ರೀಪತಿ ಅಂತಿರ್ತಾಳೆ. ಭಾವಂಗ್ ಹುಷಾರಿದ್ದಾಗ ಅಕ್ಕನ್ನ ಪ್ರೀತಿಯಿಂದ ನೋಡ್ಕೋತಿದ್ರು. ಹಾಗೇನೆ ನೀವು ನನ್ ಶ್ರೀಪತಿ ಅಲ್ವಾ? ಹಾಗೆ ನೀವ್ ನನ್ಗೆ ಶ್ರೀಪತಿ ಮಾತ್ರ ಅಲ್ಲ, ಅಲೋಪತಿ, ಹೋಮಿಯೋಪತಿ, ಹೀಗೆ ಎಷ್ಟು ತರ ಪ್ರೀತಿಯಿಂದ ಕರೆದ್ರೂ ಕೂಡ ಕೇಳಿಸ್ಕೊಳಲ್ಲ. ಕೇಳಿಸ್ಕೊಂಡ್ರು ಹಾಗೆ ಇರ್ತೀರಾ. ಆದ್ರೂ ನನ್ ಕಷ್ಟ, ನನ್ ಪ್ರಯತ್ನ ನಿಮ್ಗೆ ಹೀಗ ಅರ್ಥ ಆಯ್ತಾ? ನಾನ್ ಸೊಳ್ಳೆನೂ ಓಡಿಸ್ತಾ ಇರ್ಲಿಲ್ಲ, ನೋಣಾನು ಕರಿತಾ ಇರ್ಲಿಲ್ಲ. ವೈದ್ಯ ಮಾಡ್ತಿದ್ದೆ ನಾನು. ಓಹೋ, ಸಡನ್ ಆಗಿ ಡಾಕ್ಟರ್ ಯಾವಾಗ ಆದ್ಯೋ? ನೀವ್ ಹೀಗೆ ಮುಟ್ಟಿದ್ರೆ ಮುನಿ ತರ ಇದ್ರೆ ನಿಮ್ಗೋಸ್ಕರ ನಾನ್ ಡಾಕ್ಟರ್ ಆಗೋದು ತಪ್ಪಿದ್ದಲ್ಲ. ಅಷ್ಟಕ್ಕೂ ನಿನ್ ಹುಚ್ಚು ಟ್ರೀಟ್ಮೆಂಟ್ ಹೆಸರೇನೋ? ಮುತ್ತೋಪತಿ. ಯಾವ ಪತಿ? ಮುತ್ತೋಪತಿ ಪತಿ ದೇವ್ರೆ. ಅಲೋಪತಿ, ಹೋಮಿಯೋಪತಿ ಎಲ್ಲ ಕೇಳಿದೀನಿ. ಈ ಪತಿ ಬಗ್ಗೆ ಯಾವತ್ತೂ ಕೇಳೇ ಇಲ್ವೇ? ಇದು ಹೇಳೋದಲ್ಲ ಚಿಕ್ಕ ಯಜಮಾನ್ರೆ, ಮನ್ಸಲ್ಲಿರೋದು. ನಿಮ್ ಹೃದಯನ್ ಕೇಳಿದ್ರೆ ಗೊತ್ತಾಗತ್ತೆ ನನ್ ಹೃದಯ ಈಗ ಏನ್ ಹೇಳ್ತಿದೆ ಅಂತ. ಎಲ್ಲಿಗೆ ಹೋಗ್ತಿದ್ದೀರಾ? ನೀನೇನೋ ಪೆದ್ದಾಗಿ ಹುಚ್ಚುಚ್ಚಾಗಿ ಅರ್ಥ ಇಲ್ದಿರೋ ಹಾಗೆ ಮಾತಾಡ್ತಾ ಇದೀಯಾ. ಯಾವುದಕ್ಕೂ ಒಳ್ಳೇದು ಡಾಕ್ಟ್ರನ್ ಕರ್ಕೊಂಬರೋಣ ಅಂತ. ನಾನ್ ಏನ್ ಮಾತಾಡ್ತಾ ಇದ್ದೀನಿ, ನಾನ್ ಯಾಕೆ ಹೀಗ್ ಮಾಡ್ತಾ ಇದ್ದೀನಿ ಅಂತ ನಿಮಗ್ ಗೊತ್ತು. ಒಬ್ಬ ಹೆಂಡತಿಯಾಗಿ ನಿಮ್ ಹತ್ರ ನಾನು ಪ್ರೀತಿಗೋಸ್ಕರ ಬರ್ತಿರೋ ವಿಷಯ ಕೂಡ ನಿಮಗ್ ಗೊತ್ತಾಗ್ತಿದೆ. ಮತ್ ಗೊತ್ತಿದ್ರು ಕೂಡ ಯಾಕೆ ಹೀಗ ಆಡ್ತಾ ಇದ್ದೀರಾ? ಪ್ರೀತಿ ಅಂದ್ರೆ ಮನಸ್ಫೂರ್ತಿಯಾಗಿ ಬರಬೇಕು, ಮನ್ಸಲ್ಲಿರೋ ಯಾವುದೋ ಆಸೆಯಿಂದ ಅಲ್ಲ. ನನ್ ಪ್ರೀತಿಗೋಸ್ಕರನೇ ನಿಮ್ ಹತ್ರ ಬರ್ತಿರೋದು. ನನ್ ಮನ್ಸಲ್ಲಿ ಸ್ವಾರ್ಥ ಆಗ್ಲಿ ಆಸೆ ಆಗ್ಲಿ ಯಾವುದೂ ಇಲ್ಲ. ಅವತ್ತು ನಾನು ಫೋನಲ್ಲಿ ನನ್ನ ಫ್ರೆಂಡ್ ಜೊತೆ ಮಾತಾಡೋದನ್ನ ನೀನು ಕೇಳಿಸ್ಕೊಂಡೆ. ಯಾರು ಮೊದಲು ಅವ್ರಿಗೆ ಮೊಮ್ಮಗ ಅಥವಾ ಮೊಮ್ಮಗಳನ್ನ ಕೊಡ್ತಾರೋ ಅವ್ರಿಗೆ ಗಿಫ್ಟ್ ಆಗಿ
2 ಕೋಟಿ 2 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವತ್ತಿಂದ ನೀನ್ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದೀಯಾ? ಆ, ಯಾ, ಹಾಗೇನಿಲ್ಲ, ಇದೆಲ್ಲ ಪ್ರೀತಿಯಿಂದಾನೆ. ಅಬ್ಬಾ, ನಾನು ಹತ್ರ ಬಂದಾಗ ದೂರ ಹೋಗ್ಲಿಲ್ವಾ ನೀನು? ಅವಾಗೆಲ್ಲ ಹೋಗಿತ್ತು ಈ ಪ್ರೀತಿ. ನನ್ನ ಹತ್ರ ಇಟ್ಕೋಬೇಡ ಈ ನಿನ್ನ ಆಟಗಳನ್ನ. $2 ಕೋಟಿ ಫಾರಿನ್ ಟ್ರಿಪ್ ಯಾವಾಗ ಬರುತ್ತೋ ಏನೋ. ನೈನಿ ಅಕ್ಕ, ಏನ್ ತರಿಣಿ? ನೀವ್ ಸುಳ್ಳು ಹೇಳಲ್ಲ ಅಂತ ನಿಜ ಹೇಳ್ತೀರಾ ಅನ್ಕೊಂಡು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಾ ಇದೀನಿ. ಯಾವ ವಿಷಯದ ಬಗ್ಗೆ? ನಿಮ್ ಹುಟ್ಟಿದ ಹಬ್ಬದ ಬಗ್ಗೆ. ನನ್ನ ಹುಟ್ಟಿದ ಹಬ್ಬದ ಬಗ್ಗೆ ನಿಜ ಏನು ಗೊತ್ತಾಗಬೇಕೋ ಅರ್ಥ ಆಗ್ತಿಲ್ಲ. ಇವತ್ತು ನಿಜವಾಗ್ಲೂ ನಿಮ್ ಹುಟ್ಟುಹಬ್ಬನೇನಾ? ಯಾಕೆ ಹಾಗೆ ಕೇಳ್ತಿದ್ಯಾ ಧರಣಿ? ಹೌದೋ ಇಲ್ವೋ ಅಂತ ಹೇಳಿ. ಯಾಕೆ ಕೇಳ್ದೆ ಅಂತ ಹೇಳ್ತೀನಿ. ಅಲ್ಲ, ನನಗೆ ಗೊತ್ತಿರೋ ಹಾಗೆ ನೀವೇನಾದ್ರೂ ಸುಳ್ಳು ಹೇಳಿದ್ರೆ ಖಂಡಿತವಾಗ್ಲೂ ಅದ್ರ ಹಿಂದೆ ಏನಾದ್ರೂ ಒಂದು ಬಲವಾದ ಕಾರಣ ಇದ್ದೇ ಇರತ್ತೆ. ನೀವು ನಿಜ ಹೇಳಿ ಕಷ್ಟ ಅನ್ಬೇಕಾದ್ರೂ ಖುಷಿಯಿಂದನೇ ಸ್ವೀಕರಿಸ್ತೀರೇ ಹೊರತು ಸುಳ್ಳಲ್ಲಿ ಬದುಕಲ್ಲ. ಅಂಥದ್ರಲ್ಲಿ ನೀವು ನಿಮ್ಮ ಗಂಡನ ಕೈಲಿ ಕುಂಕುಮ ಹಚ್ಚಿಸ್ಕೊಳ್ಳೋಕ್ಕೆ ಇಂಥ ದೊಡ್ಡ ಸುಳ್ಳು ಹೇಳ್ಬೇಕಾ ಹೇಳಿ? ಇದು ಕೇವಲ ಕುಂಕುಮ ಮಾತ್ರ ಅಲ್ಲ, ನನ್ನ ಮುತ್ತೈದೆತನಕ್ಕೆ ಪ್ರತಿರೂಪ. ಈಗ ನನ್ನ ಮಾಂಗಲ್ಯನ ಕಾಪಾಡೋ ವರ. ನೀವೇನು ಹೇಳ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಒಬ್ರು ಪ್ರಾಣನ ಕಾಪಾಡೋಕ್ಕೋಸ್ಕರ ಸುಳ್ಳು ಹೇಳಿದ್ರು ತಪ್ಪಿಲ್ಲ ಅಂತ ಹೇಳ್ತಾರೆ. ಈಗ ನನ್ನ ಗಂಡನ್ನ, ನನ್ನ ಅರ್ಶಿನ ಕುಂಕುಮನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ಸುಳ್ಳಿನ ಜೊತೆಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇದು ತಪ್ಪಾ? ನೀನೇ ಹೇಳು. ಗಂಡ ಹೆಂಡತಿ ಅಂದ್ರೆ 2 ದೇಹದಲ್ಲಿರೋ ಒಂದೇ ಪ್ರಾಣ ಒಂದೇ ಉಸಿರು ಅಂತಾರೆ. ಈ ಮಾತು ನಿಮ್ ವಿಷಯದಲ್ಲಿ ಅಕ್ಷರಶಃ ನಿಜ ಅಕ್ಕ. ನಿಮ್ ಗಂಡನ್ಗೋಸ್ಕರ ನೀವು ಪಡ್ತಿರೋ ಕಷ್ಟ ಮತ್ತೆ ಒದ್ದಾಟನ ನೋಡ್ತಿದ್ರೆ ನಿಮಗೆ ಕೈ ಎತ್ತಿ ಮುಗಿಬೇಕು ಅನ್ನಿಸ್ತಾ. ಅಯ್ಯೋ ಧರಣಿ, ಇದು ನನ್ನ ದೊಡ್ಡತನ ಅಲ್ಲ, 3 ಗಂಟಲ್ಲಿರೋ ದೊಡ್ಡತನ. ಒಂದು ಸಲ 3 ಗಂಟು ಒಂದಾದ್ರೆ ಪ್ರಾಣ ಹೋಗೋವರೆಗೂ ಬೇರೆ ಆಗಲ್ಲ. ಆದ್ರೆ ಆ ದೇವ್ರು ನನಗೆ ಅದೃಷ್ಟನ ಕೊಡ್ಲಿಲ್ಲ. ನನ್ನ 3 ಗಂಟಿನ ಜೀವನನ 3 ಗಂಟೆಲಿ ಮುಗಿಯೋ ಹಾಗೆ ಮಾಡ್ಬಿಟ್ಟ. ಬದುಕಿರೋಷ್ಟು ದಿವಸ ಅಳ್ಳಲ್ಲೇ ಬದುಕು ಅಂತ ಆಶೀರ್ವಾದ ಮಾಡ್ದ. ನನಗೆ ಕುಟುಂಬ ಸಂಬಂಧ ಅಂದ್ರೆ ಎಲ್ಲ ಗೊತ್ತಿಲ್ಲ. ನಾನು ಅನಾಥಿಯಾಗಿ ಹುಟ್ಟಿದೆ, ಅನಾಥಿಯಾಗೇ ಬೆಳೆದೆ. ನಾಳೆನೋ ನಾಳಿದ್ದೋ ನಿಮ್ ಗಂಡನಿಗೆಲ್ಲ ನೆನ್ಪು ಬಂದ್ಮೇಲೆ ನನ್ನ ಜೀವನ ಎಲ್ಲಿ ಶುರು ಆಯ್ತು ಮತ್ತೆ ಅಲ್ಲಿಗೆ ಹೋಗುತ್ತೆ. ಇಲ್ಲ ಧರಣಿ, ಇದಕ್ಕೆ ಮುಂಚೆ ನೀನು ಅನಾಥೆ ಆಗಿರ್ಬೋದು, ಆದರೆ ಈಗ ನಿನಗೋಸ್ಕರ ನಾನಿದ್ದೀನಿ. ನಿನಗೋಸ್ಕರ ಒಂದು ಕುಟುಂಬ ಇದೆ. ನೀನು ಯಾವಾಗಲೂ ನಮ್ಮ ಜೊತೆನೇ ಇರ್ತೀಯ. ನೀವು ಚೆನ್ನಾಗಿ ಹೇಳಿದ್ರಿ ಅಕ್ಕ. ನಾನು ಇಲ್ಲಿಗೆ ಬಂದಿದ್ದ ಕೆಲಸ ಮುಗಿದ್ಮೇಲೆ ನಾನಿಲ್ಲಿ ಹೇಗಿರ್ಲಿ? ಅಷ್ಟಕ್ಕೂ ಯಾಕಿರ್ತೀನಿ ಹೇಳಿ? ಅನ್ಕೊಂಡಿದ್ದಾದ ತಕ್ಷಣ ನಿನ್ನ ಕಳಿಸ್ಬಿಡಕ್ಕೆ ನೀನು ಒಂದು ವಸ್ತು ಅಲ್ಲ, ನನಗೆ ಪತಿ ಭಿಕ್ಷೆ ಕೊಟ್ಟಿರೋ ದೇವತೆ. ನಿನ್ನ ನಮ್ಮ ಮನೆ ಒಳ್ಳಂಗೆ ಮಾಡಿಕೊಂಡು ನಿನ್ನ ಋಣನ ತೀರಿಸ್ತೀನಿ. ಈ ಮನೇಲಿರೋರೆಲ್ಲರೂ ಇವರನ್ನ ದೇವ್ರ ಥರ ನೋಡ್ತಾರೆ. ಆದ್ರೆ ನನ್ನ ಎದುರಿಗೆ ಒಳ್ಳೆತನ ಬಿಟ್ಟು
ಸ್ವಾರ್ಥನೇ ಗೊತ್ತಿಲ್ಲದೆ ಇರೋ ದೇವತೆ ಇದ್ದಾಳೆ. ಈ ದೇವತೆ ನನ್ನ ದೇವತೆ ಅಂತಿದ್ರೆ ನನಗೆ ಖುಷಿಲಿ ಮಾತೇ ಬರ್ತಾ ಇಲ್ಲ. ನಿಮ್ ಪ್ರೀತಿನ ಸಂಪಾದಿಸಿದ್ದೀನಿ ನಾನು. ಈ ಜೀವನಕ್ಕಿಷ್ಟೇ ಸಾಕು ಬಿಡಿ. ಆದ್ರೆ ಒಂದ್ ಮಾತು ಮಾತ್ರ ನಾನು ನಿಮಗೆ ಹೇಳಲೇಬೇಕು. ನಿಮ್ ಒಳ್ಳೆತನಕ್ಕೆ ಆ ದೇವ್ರು ಖಂಡಿತ ಸಹಾಯ ಮಾಡೇ ಮಾಡ್ತಾನೆ. ನಿಮ್ ಗಂಡಂಗೆ ಹಳೇದೆಲ್ಲ ನೆನಪಾಗೋ ಹಾಗೆ ಮಾಡ್ತಾನೆ. ನೀವು ಮತ್ತೆ ಸಂತೋಷವಾಗಿ ಆರಾಮಾಗಿರೋ ಹಾಗೆ ಮಾಡ್ತಾನೆ. ಅವ್ರ ತಲೆಗೆ ನಾನು ಹೊಡೆಯೋದು ಎಂಥ ಪರಿಸ್ಥಿತಿಗೆ ಈಡ್ ಮಾಡುತ್ತೋ ಗೊತ್ತಿಲ್ವಲ್ಲ. ಏನ್ ನಡೆದ್ರು ಆ ವಿಶಾಲಾಕ್ಷಮ್ಮ ತಾಯಿ ನಿರ್ಣಯನ ತಪ್ಪಿಸ್ಕೊಳಕ್ಕಾಗ್ತಿರೋದ್ರಿಂದ, ಹೀಗೆ ಮಾಡೋದ್ರಿಂದ ನನ್ನನ್ನು ನಾನು ಕ್ಷಮಿಸ್ಕೊಳಕ್ಕಾಗ್ತಾ ಇದ್ರು ಅವ್ರಿಗೆ ನಾನು ಹೊಡಿಲೇಬೇಕಾದ ಪರಿಸ್ಥಿತಿ ಬಂದಿದೆ. ನನ್ನ ನಿರ್ಧಾರಕ್ಕೆ ಯಜಮಾನ್ರು ಹಚ್ಚಿದೆ ಕುಂಕುಮನೇ ನನಗೆ ಶ್ರೀರಾಮ ರಕ್ಷೆ. ಅಮ್ಮ, ಕಣ್ಣಿಗೆ ಒಂದು ಕಾಣಿಸ್ತಾ ಇದೆ, ಮನಸ್ಸಿಗೆ ಇನ್ನೊಂದು ಕಾಣಿಸ್ತಾ ಇದೆ. ಯಾವ್ದು ನಿಜನೋ ಯಾವ್ದು ಸುಳ್ಳು ಒಂದು ಗೊತ್ತಾಗ್ತಿಲ್ಲ. ಏನ್ ನಡೀತಿದೆ, ಯಾಕೆ ಹೀಗಾಗ್ತಾ ಇದೆ, ನನಗೆಲ್ಲ ಅಯೋಮಯವಾಗಿದೆ. ಆದರೆ ನನಗೆ ಗೊತ್ತಿಲ್ಲದೇನೆ ನನ್ನ ಸುತ್ತಲೂ, ನನ್ನ ಮನ್ಸು ಸುತ್ತಲೂ ಏನೋ ನಡೀತಿದೆ. ಅದು ಮಾತ್ರ ನನಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅದು ಅಲ್ಲದೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರೋ ನನ್ನ ಕೈಲಿ ಪೂಜೆ ಮಾಡಿಸಿದ್ರು. ನನ್ನ ಕತೆಗೆ ಈ ರುದ್ರಾಕ್ಷಿ ಹಾಕ್ಸಿದ್ರು. ಈ ರುದ್ರಾಕ್ಷಿ ನನ್ನ ಮನ್ಸನ್ನು ತಾಕಿದ ತಕ್ಷಣ ಮದುಮಗಳ ಗೆಟಪ್ಪಲ್ಲಿದ್ದ ನೈನಿ ನನ್ನ ಕಣ್ಣಿಗೆ ಕಾಣಿಸಿದ್ಲು. ಅಮ್ಮ, ಇಷ್ಟಕ್ಕೂ ನನಗೆ ನೆನಪಾಗಬೇಕಾಗಿರೋದು ನಾನು ಧರಣಿ ಜೊತೆ ಕಳೆದಿರೋ ನೆನ್ಕೊಳ್ಳಲ್ವಾ? ಆದರೆ ನನಗಂತೂ ಧರಣಿ ಜೊತೆ ಕಳೆದಿರೋ ಒಂದು ಕ್ಷಣನೂ ನೆನಪಾಗ್ದೆ ಈ ನೈನಿ ಯಾಕೆ ನೆನಪಾಗ್ತಿದ್ದಾಳೆ? ನನಗೀಗಲೂ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಗಂಡನ್ನ ಯಾರಾದರೂ ನೋಡಿದ್ರು ಯಾವ ಹೆಂಡತಿನೂ ಸಹಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ನೈನಿ ನನಗೆ ಅಷ್ಟು ಸೇವೆ ಮಾಡ್ತಿದ್ರು ಕೂಡ ಧರಣಿ ಮೌನವಾಗಿದ್ದಾಳೆ. ಅವಳು ಮೌನದ ಹಿಂದೆ ಕಾರಣ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆದರೆ ಆ ಕಾರಣ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೆನ್ನೆ ನೀನೇ ಕೇಳಬೇಕು, ನೀನೇ ತಿಳ್ಕೋಬೇಕು. ಯಾರು ನೀನು? ಇದೇ ಪ್ರಶ್ನೆ ನೀನೇ ಕೇಳ್ಕೊ. ನಿನ್ನ ಸುತ್ತಲೂ ಕಾಡ್ತಿರೋ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಸಿಗತ್ತೆ. ಅಂದ್ರೆ ನಿನ್ನ ಜೀವನದಲ್ಲಿ ಯಾವಾಗ ಏನು ನಡೀತು ಅಂತ ಯೋಚನೆ ಮಾಡು. ಯಾವ ವಿಷಯಗಳು ನಿನಗೆ ನೆನಪಿದೆಯೋ ಯೋಚನೆ ಮಾಡು. ನೀನು ಎಷ್ಟು ಯೋಚನೆ ಮಾಡಿದ್ರು ಅಮ್ಮಮ್ಮ ಅಂದರೆ ಒಂದು ವಾರ ಇಲ್ಲ 10 ದಿನದ ವಿಷಯಗಳು ಮಾತ್ರ ನಿನಗೆ ನೆನಪಿರುತ್ತೆ. ಇಲ್ಲ ನನಗೆಲ್ಲ ವಿಷಯ ಚೆನ್ನಾಗಿ ನೆನಪಿದೆ. ಒಂದು 20 ದಿನದ ಹಿಂದೆ ನಡೆದಿದ್ದ ವಿಷಯಗಳಲ್ಲಿ ಒಂದು ವಿಷಯ ಯಾವ್ದಾದ್ರು ಹೇಳ್ತೀಯ ಈಗ? ಹೌದು, ನಿಜ. ನನಗೇನು ನೆನಪಾಗ್ತಾ ಇಲ್ಲ. ಎಲ್ಲ ತುಂಬ ಕನ್ಫ್ಯೂಸ್ ಆಗ್ತಿದೆ. ಕನ್ಫ್ಯೂಷನ್ ಸಾಲ್ವ್ ಆಗಬೇಕು ಅಂದರೆ ನೀನು ಮನ್ಸಾರ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ನಿಮ್ಮ ಅಮ್ಮನ ಕೇಳೋದಲ್ಲ. ನೀನಲ್ಲಿ ನೀನೇ ಮಾತಾಡು, ನಿನ್ನ ಮನ್ಸು ಜೊತೆ ಮಾತಾಡು. ನೈನಿ ಯಾಕೆ ನಿನಗೆ ಸೇವೆ ಮಾಡ್ತಿದ್ದಾಳೆ? ಆಗ ಧರಣಿ
ಮೌನವಾಗಿ ಯಾಕಿದಾಳೋ, ನಿನ್ನ ಸುತ್ತಲೂ ಏನು ನಡೀತು ಅಂತ ಅಥವಾ ಏನು ನಡೆಯತ್ತೆ ಅಂತ ನಿನಗೆ ಅರ್ಥ ಆಗುತ್ತೆ. ಇಷ್ಟಕ್ಕೂ ನೀನು ತಿಳ್ಕೊತೀನಿ. ತಿಳ್ಕೊತೀನಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಏನು? ಹರ್ಷ ಹರ್ಷ. ಏಯ್, ಏನ್ ಮಾಡ್ತಿದ್ಯಾ? ಓ ಮೈ ಗಾಡ್ ದುರ್ದು ಆಂಟಿ, ನೀವು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏಯ್, ಏನ್ ಮಾತಾಡ್ತಾ ಇದ್ಯಾ ನೀನು? ನಾನ್ ಯಾಕೆ ಹಾಸ್ಪಿಟಲ್ಗೆ ಹೋಗ್ಬೇಕು? ಹೌದು ದುರ್ದು ಆಂಟಿ, ನಿಮ್ ಕಣ್ಣಿಗೆ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಯಾವ್ದಕ್ಕೂ ಇರ್ಲಿ ಒಂದ್ಸಲ ಹೋಗಿ ತೋರಿಸ್ಕೊಂಡ್ ಬಂದ್ಬಿಡಿ. ಏಯ್, ಏನೇ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಇಲ್ಲಾಂದ್ರೆ ಮತ್ತಿನ್ನೇನ್ ದುರ್ದು ಆಂಟಿ, ಬಟ್ಲಟ್ಕೆ ತರ ಅಷ್ಟೊಟ್ಟು ಕಣ್ಣಿದೆ, ಡೆಕೋರೇಷನ್ ಮಾಡ್ತಿರೋದು ಕಾಣಿಸ್ತಾ ಇದ್ರು ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೀರಲ್ಲ, ಹುಚ್ಚ ಬೆಪ್ಪ? ನನಗ್ ಹುಚ್ಚಲ್ವೇ, ನೀನ್ ಬುದ್ಧಿ ಕೆಲ್ಸ ಮಾಡ್ತಿಲ್ಲ. ಆ ನೈನಿ ನನ್ನ ಅಳಿಯನ ಹತ್ರ ಕುಂಕುಮ ಹಚ್ಚಿಸ್ಕೊಳ್ಳೋಕೋಸ್ಕರ ತನ್ನ ಹುಟ್ಟುದಬ್ಬ ಅಂತ ಸುಳ್ಳು ಹೇಳಿದ್ಲು. ಅವಳು ಹೇಳಿದ ಸುಳ್ಳನ್ನ ನಿಜ ಅನ್ಕೊಂಡು ಈ ಸೆಲೆಬ್ರೇಷನ್ಗೆ ಅರೇಂಜ್ ಮಾಡ್ತಿದ್ಯಲ್ಲ, ನಿನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕು. ಹೋಲ್ಡ್ ಆನ್ ದುರ್ದು ಆಂಟಿ, ನೀವ್ ತಲೆ ಬುಡ ಇಲ್ದೆ ಮಾತಾಡ್ತೀರಾ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ರಿ. ಹೇಯ್, ಎಸ್ ದುರ್ದು ಆಂಟಿ, ಎಸ್. ನೀವಿಲ್ಲಿಗೆ ಬಂದ ತಕ್ಷಣ ಕೇಳಿದ ಫಸ್ಟ್ ಡೈಲಾಗ್ ಏನು ಗೊತ್ತಾ? ಈ ಬರ್ಡೇ ಅರೇಂಜ್ಮೆಂಟ್ಸ್ ಮಾಡ್ತಿರೋದು ಯಾರು ಅಂತ. ನನಗೇನ್ ಕಣ್ಣು ಹೋಗಿಲ್ಲ, ಚೆನ್ನಾಗೇ ಇದೆ. ಡೆಕೋರೇಷನ್ ಮಾಡ್ತಿರೋದು ನನ್ ಕಣ್ಣು ಕಾಣಿಸ್ತಿರುವಾಗ ಇದನ್ ಯಾರು ಮಾಡಿಸ್ತಿದ್ದಾರೆ ಅಂತ ಕೇಳೋದಕ್ ನನ್ಗೇನ್ ಹುಚ್ಚ? ಯಾಕೆ, ನಿಮ್ಗೆ ಏನಾದ್ರೂ ಡೌಟಾ? ಹಾಸ್, ಎಸ್ ಮೈ ಡಿಯರ್ ದುರ್ದು ಆಂಟಿ, ನಾನ್ ಮಾಡ್ತಿರೋದು ಬರೀ ಡೆಕೋರೇಷನ್, ಆದ್ರೆ ಇದನ್ನೆಲ್ಲ ಅರೇಂಜ್ ಮಾಡಿಸ್ತಾ ಇರೋದು ವಿಶಾಲ್. ಏನು ವಿಶಾಲ? ಕನ್ನಡದಲ್ಲಿ ತಾನೇ ಹೇಳ್ತಿರೋದು, ಅರ್ಥ ಆಗ್ಲಿಲ್ವಾ? ಇಲ್ದೇ ಇರೋ ಹುಟ್ಟುದಬ್ಬಕ್ಕೆ ವಿಶಾಲ್ ಇಷ್ಟೆಲ್ಲ ಖರ್ಚು ಮಾಡಿ ದುಡ್ಡನ್ನು ವೇಸ್ಟ್ ಮಾಡ್ತಿದ್ದಾನ? ಕೆಲವರು ಮನೆಯಲ್ಲಿ ಇಟ್ಕೊಂಡು ಬಿಟ್ಟಿ ತಿಂತಿದ್ದಾರೆ. ಅದಕ್ಕೆ ಹೋಲಿಸಿದ್ರೆ ಇದೇನ್ ಜಾಸ್ತಿ ಅಲ್ಲ. ಶಿವ ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಬಿಡು, ಈಗ ನೀನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಏಯ್, ಏನೋ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ಯಾ? ನೀನ್ ಹತ್ರ ಬಂದ್ರೆ ಅವತ್ತಿನ ತರ ಶಿಕ್ಷೆ ಕೊಡ್ತೀನಿ. ಆದ್ರೂ ವಿಶಾಲ್ ಯಜಮಾನ್ರು ಅವ್ರ ಹೆಂಡತಿ ಬರ್ತ್ಡೇನ ದಿನಾ ಸೆಲೆಬ್ರೇಟ್ ಮಾಡ್ತಾರೆ. ಬಂದ್ವಾ, ಜ್ಯೂಸ್ ಕುಡಿದ್ವಾ, ಕೇಕ್ ತಿನ್ವಾ ಅಂತ ಅನ್ಕೊಳ್ಳೋದ್ ಬಿಟ್ಟು ಈ ತಲಹಾಟೆ ಎಲ್ಲ ನಿನಗ್ ಬೇಕಾ? ಏಯ್, ನಿನ್ನೋ ಸಾಕ್, ಸುಮ್ನಿರಿ. ಹಾಸಿನಿ ಅಮ್ಮ ಅವರೇ, ವಿಶಾಲ್ ಯಜಮಾನ್ರು ಹೇಗ್ ಹೇಳಿದಾರೋ ಎಲ್ಲ ಹಾಗೆ ಮಾಡ್ಬೇಕು. ಓಕೆ ಡನ್ ಶಿವ. ಅಂದ್ರೆ ವಿಶಾಲ್ ಹೇಳಿದ್ದನ್ನ ಮಾಡ್ತಿದ್ದೀರಾ ಅಂತ ಆಯ್ತು. ವಿಶಾಲ್ ಯಜಮಾನ್ರು ಹೇಳಿರೋದ್ ಮಾತ್ರ ಅಲ್ಲ, ನೈನಿ ಹೇಳಿರೋದು ಮಾಡ್ತಾ ಇದೀವಿ. ನೈನಿ ಹೇಳಿದ್ದ? ಏನ್ ಹೇಳಿದ್ಲು ಅವಳು? ನಾನ್ ಹೇಳಲ್ಲ. ನಂದು ಸೇಮ್ ಡೈಲಾಗ್, ನಾನು ಹೇಳಲ್ಲ. ವಿಶ್ ಯು ಹ್ಯಾಪಿ ಹ್ಯಾಪಿ ಬರ್ಡೇ, ಹ್ಯಾಪಿ ಹ್ಯಾಪಿ ಬರ್ಡೇ, ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು. ನೈನಿ ಏನೋ ಹೇಳಿದಳೆ ಅಂತಂದ್ರೆ ಖಂಡಿತ ಇದ್ರ ಹಿಂದೆ ಏನೋ ಪ್ಲಾನ್ ಇದ್ದೇ ಇರತ್ತೆ. ನನಗೆ ಕಾಣಿಸಿದ ದೃಷ್ಟಿಯಲ್ಲಿ ಅಮ್ಮ ನೈನಿ, ನಿನಗೆ ನಿನ್ನ ವಿಶಾಲಾಕ್ಷಮ್ಮ ತಾಯಿ ಮೇಲೆ ನಂಬಿಕೆ ಇದೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ವಿಶಾಲ್ನ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೋತೀನಿ ಅಂತ ನನಗೆ ನೀನು ಕೊಟ್ಟ ಮಾತನ್ನ ತಪ್ಪದೆ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ಯಾ. ಮುಂದೆನೂ ಅದನ್ನ ಉಳಿಸ್ಕೋತೀಯಾ?